बड़ा पोस्टर निकला हीरो. Your attention please. As the Cuban kid always said, here we meet once again. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಡಿಶ್ ಅಲ್ಲ, ನಾವು ಮಾಡ್ತಾ ಇದ್ದೀವಿ ಒಂದು ಡಿಶ್ ಅಷ್ಟೇ. ಅದು ಎಲ್ಲರೂ ಮಾಡಿರ್ತೀರಾ, ಅದರಲ್ಲಿ ಏನು ಸ್ಪೆಷಲ್ ಏನಿರಲ್ಲ ಗೈಸ್. ಆ ಡಿಶ್ಶು ಏನಂತ ಹೇಳೋಕ್ಕೆ ನಾವು ಅಮ್ಮನೇ ಕೇಳೋಣ. ಏನಮ್ಮ ಮಾಡ್ತಾ ಇರೋದು? ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಅಂತ ಕೇಳಿ ಫಸ್ಟ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ. ಎಲ್ಲ ಕನ್ನಡ ಜನತೆಗೆ, ಎಲ್ಲ ಕನ್ನಡ ಜನತೆಗೆ ನಮಸ್ಕಾರ. ನಮಸ್ಕಾರ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನು ಅಡುಗೆ ಮಾಡ್ತಾ ಇರೋದು? ಮಾಡಿ. ಏನು ಮಾಡ್ತಾ ಇದೀಯಾ? ಏನು ಅಡುಗೆ ಮಾಡ್ತಾ ಇದೀಯಾ? ಎಗ್ ಬಿರಿಯಾನಿ. ಎಗ್ ಬಿರಿಯಾನಿ ಮಾಡ್ತಾ ಇದ್ದೀರಿ ಗೈಸ್. ನೋಡಿ, ಮೊಟ್ಟೆ ಎಲ್ಲ ಬಿಡಿಸಿಟ್ಟಿದೆ. ಎತ್ಕೊಳಲ್ಲ ಮೊಟ್ಟೆಗಳು. ನೋಡಿ, ಮೊಟ್ಟೆ ಎತ್ಕೊ ಬರ್ತಾ ಇದ್ದೀನಿ. ಮೊಟ್ಟೆ ಒಂದು ತಿನ್ಕೊಂಬಿಟ್ಟವ್ರು ನಮ್ಮ ರೆಡಿ. ಕ್ರಿಕೆಟ್ ಓಡ್ತಾ ಇದೆ. ಇಂದಮ್ಮ ಹುಷಾರಾಗ. ನೋಡಿ, ಏನೇನು ಬೇಕಮ್ಮ? ಮೊಟ್ಟೆ. ಇದು ನೀಟಾಗಿ ಕಲ್ಲಿ ಗೈಸ್. ಏನೇನು ಬೇಕಂತ ಹೇಳ್ತೀರಿ ನೋಡ್ಕೊಳ್ಳಿ. ಮೊಟ್ಟೆ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಟೊಮೊಟೊ ಪೇಸ್ಟ್ ಮಾಡ್ಕೋಬೇಕು. ಟೊಮೊಟೊ ಮಿಕ್ಸಿಗೆ ಹಾಕೋಬೇಕು. ಆಯ್ತು, ಕರೆಕ್ಟ್. ಟೊಮೊಟೊ ಪೇಸ್ಟ್ ಮಾಡ್ಕೋಬೇಕು. ಖಾರದ ಪುಡಿ, ಅರ್ಶಿನ ಇಲ್ಲ. ಮೊಟ್ಟೆ ಎಣ್ಣೆನಾಗ ಹಾಕೊಂಡು ಅರ್ಶಿನ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಅಲ್ಲ, ಇವಾಗ ಅರ್ಶಿನ ಬೇಕಲ್ಲ? ಅರ್ಶಿನ ಬೇಕಿಲ್ಲ, ಐತೆ. ಎತ್ಕೊಂಬರೋದು. ಮೊಟ್ಟೆ ಸ್ವಲ್ಪ ಈ ತರ ಗ್ರಾಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಫ್ರೈ ಮಾಡ್ಬೇಕಾ? ಮೊಟ್ಟೆ ಎತ್ಕೊಂಬಂದಿದ್ದೀನಿ ನೋಡು ಗೈಸ್. ಇವಾಗ ಮೊಟ್ಟೆನ ಫ್ರೈ ಮಾಡ್ಬೇಕು. ಈ ತರ ಮಾಡ್ಕೋಬೇಕು. ತೋರಿಸ್ತಾರೆ ನೋಡಿ. ಇವತ್ತು ನಮ್ಮಮ್ಮ ಬ್ಲಾಗ್ ಮಾಡ್ತಾ ಇರೋದು. ಇಟ್ಕೊಳ್ಳಿ. ಚಾಕುನಲ್ಲಾದ್ರೂ ಸರಿನೇ, ಇಲ್ಲ ಇದರಲ್ಲಾದ್ರೂ ಸರಿನೇ ಈ ತರ ಮಾಡ್ಕೋಬೇಕು. ಯಾಕಂದ್ರೆ ಉಪ್ಪು ಖಾರ ಹಿಡಿಬೇಕು. ಅಮ್ಮ ಚಾಕುದಾಗೆ ಮಾಡ್ಕೊಮ್ಮ, ನನ್ ಮಾತು ಕೇಳಮ್ಮ. ಹೌದು, ಮಾಡ್ಕೊಂಡ್ರೆ ಅದಕ್ಕೆ ಹಿಡಿಯಲ್ಲ. ಚಾಕುದಾಗ ಮಾಡ್ಕೊ ನೀನು. ಗೈಸ್, ನಮ್ಮಮ್ಮ ಏನೋ ಸ್ಪೆಷಲ್ ಆಗಿ ಸ್ಪೂನಲ್ಲಿ ಮಾಡಕ್ ಹೋದ್ರು. ಮೊಟ್ಟೆನೆ ಕಿತ್ತೋಯ್ತಲ್ಲಮ್ಮ, ಅದೇಂಗ್ ಹಿಡ್ಕೊಂಡೆ? ಮೊಟ್ಟೆಯಲ್ಲಿ ಇವಾಗ ನೀಟಾಗಿ ಕಟ್ ಮಾಡ್ತಾ ಇತ್ತು ನೋಡ್ರಿ. ಯಾವ ತರ ಕಟ್ ಸಾಕನ್ಸ್ತದಮ್ಮ. ಏನಮ್ಮ ಹಿಂಗಿಂಗ್ ಕಟ್ ಮಾಡಿದೆ ಗೈಸ್? ಈ ತರ ಕಟ್ ಮಾಡ್ಕೊಬೇಕು. ಲಲಿತಮ್ಮ ಅಡ್ಗೆ ಮಾಡ್ತಾ ಇದೀಯಲ್ಲಮ್ಮ? ಎಷ್ಟು ವರ್ಷದಿಂದ ಅಡ್ಗೆ ಮಾಡ್ತಾ ಇದೀರಾ ನೀವು? ಈ ಟಿವಿದಾಗೆಲ್ಲ ಮಾತಾಡ್ಸ್ಕೊಂಡು ಅಡ್ಗೆ ಮಾಡ್ತಾರಲ್ಲ, ಮಾತಾಡಮ್ಮ. 20 ವರ್ಷದಿಂದ ಅಡ್ಗೆ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಅಡ್ಗೆ ಮಾಡ್ತಾ ಇದೀಯಾ? ಎಷ್ಟು ಸತಿ ಮಾಡಿದ್ಯಾ ಎಗ್ ಬಿರಿಯಾನಿ? ಮಾಡಿದೀನಿ, ಸುಮಾರು ಸತಿ ಮಾಡಿದ್ಯಾ. ಡ್ಯಾಡಿ ಏನೋ ಹಿಂಗ್ ಮಾತಾಡ್ತಾ ಇದ್ದೆ. ನೀನ್ ಇವ್ರ ಮದುವೆ ಆಗಿ ನಂಗೆ 22 ವರ್ಷ, ಅಂದ್ರೆ 2 ವರ್ಷ 3 23 24 ವರ್ಷ ಏನಾಯ್ತು. ಜೂನ್ ಬಂದ್ರೆ 24. 2002 ಮದುವೆ ಆಗಿರೋದು ನೀವು. 2026 ಎಷ್ಟಾಯ್ತು? 24 ವರ್ಷ ಆಯ್ತು. ಮೊಟ್ಟೆಗಳನ್ನೆಲ್ಲ ಹಿಂಗ್ ಕಟ್ ಮಾಡ್ಕೋಬೇಕು. ಡೆಡೆ, ಟಿವಿ ಸೌಂಡ್ ಕಡಿಮೆ ಆಗಿ ಡೆಡೆ. ಬಿಡು ಮಗ. ಟಿವಿ ಸೌಂಡ್ ಕೇಳಿಸ್ರಿ ನಾವ್ ಹೆಂಗೆ ನೋಡ್ತಾರಲ್ಲ, ನೋಡೋರು ಯಾಗಿದ್ರು ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ನಮ್ಮವ್ರು ನಮ್ಗೇನು ಮೋಸ ಮಾಡಲ್ಲ. ಒಂದು ನಂಬಿಕೆ ಇರ್ಬೇಕು ಮಗ. ಅವ್ರು ಕೆಲಸ ಮಾಡ್ಬೇಕಂದ್ರೆ ಏನೋ ಅವ್ರಿಗೆ ನೀಟಾಗಿ ಕೇಳ್ಸೋದ್ ಬೇಡ, ನಂಬಿಕೆ ಇರ್ಬೇಕು ಅನ್ಬಿಟ್ಟು ಕೇಳಿಸ್ತೈತೆ, ನೋಡ್ತಾರೆ ಗೈಸ್. ಇನ್ನ 3 ಮೊಟ್ಟೆಗಳೈತೆ. 3 ಮೊಟ್ಟೆ ಕಟ್ ಮಾಡಿದ್ದಾದ್ಮೇಲೆ ಸ್ಟಾರ್ಟ್ ಮಾಡಕ್ ಹೇಳ್ತೀನಿ. ಕಟ್ ಮಾಡಿ ಸೈಡಾಗಿ ಇಟ್ಟಿದ್ದಾದ್ಮೇಲೆ ಗೈಸ್, ನೆಕ್ಸ್ಟು ಏನ್ ಹಾಕ್ಬೇಕಂದ್ರೆ ಅರ್ಶಿನ ಎಲ್ಲ ರೆಡಿ ಇರ್ಬೇಕಮ್ಮ. ನೀನು ಫುಲ್ ಅರ್ಶಿನ ಹಾಕೋಬೇಕು. ಅರ್ಶಿನ ನೋಡಿ, ಎಣ್ಣೆ ಕಾಯಿಸಿ ಎಣ್ಣೆ ಹಾಕಿ ಅರ್ಶಿನ ಹಾಕ್ಬೇಕು. ಫಾಸ್ಟ್ ಇರ್ಬೇಕು, ನೀನು ಎತ್ತಿಕ್ಬೇಕು. ಅರ್ಶಿನ ಕರ್ಗೋಯ್ತು. ಖಾರದ ಪುಡಿ ಇಷ್ಟ ಹಾಕ್ಬೇಕಾ? ಹಾಕ್ಬೋದಾ? ಖಾರದ ಪುಡಿ ಹಾಕಿತ್ತಾಯ್ತು. ನೆಕ್ಸ್ಟ್ ಉಪ್ಪು ಹಾಕ್ಬೇಕಮ್ಮ. ಉಪ್ಪು
ಮೊಟ್ಟೆ ಹಾಕು. ಮಿಕ್ಸ್ ಮಾಡಬೇಕು. ಮೊಟ್ಟೆ ಹಾಕಿ ಅದ್ರಲ್ಲಿ ಸುಮ್ಮನೆ ಫ್ರೈ ಮಾಡ್ಕೊಬೇಕು. ಮೊಟ್ಟೆ ಕುಪ್ಪು ಹಿಡಿಬೇಕಲ್ಲ. ಮರದಿತ್ತಲ್ಲ, ಮರದಾಗ ಮಾಡು. ಇದ್ರಾಗ ಕಿತ್ಕಿತ್ ಹೋದತ್ತ. ನಮ್ಮ ಸ್ಪೂನಲ್ಲೇ ಮಾಡ್ತಾ ಇದ್ದಾರೆ. ಗೈಸ್, ಸಭೆಗೆ ಫೋನ್ ಟೆಂಪ್ರೇಚರ್ಗೆ ಫ್ಲ್ಯಾಶ್ ಆಫ್ ಆಗೋಯ್ತು. ಇರಿ ಮಾಡ್ತೀನಿ, ಆನ್ ಮಾಡ್ತೀನಿ. ಗೈಸ್, ಇದು ಟೆಂಪ್ರೇಚರ್ಗೆ ಫ್ಲ್ಯಾಶ್ ಬರ್ತಾ ಇಲ್ಲ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಏನು ಮಾಡ್ಬೇಕಮ್ಮ? ತೆಗೆದ್ಬಿಡು. ಇದಕ್ಕೆ ಹಾಕೋ. ನೋಡಿ, ಈ ಥರ ನೀಟಾಗಿ ಎಲ್ಲೋ ಇಶ್ ಬರೋ ಥರ, ರೆಡ್ಡಿಶ್ ಆರೆಂಜಿಶ್ ಯಾವುದೋ ಒಂದಿಶ್ ಎಲ್ಲೋ ಇಶ್ ಬರೋವರೆಗೂ ನಿಧಾನಕ್ಕೆ ಒಂದೊಂದೇ ಎತ್ಕೊಬೇಕಷ್ಟೇ ಗೈಸ್. ಪಲಾವ್ ಸಾಮಾನೆಲ್ಲ ಹಾಕೊಬೇಕು ಗೈಸ್. ನಮ್ಮಮ್ಮ ಬೇಗನೆ ಹಾಕ್ಬಿಡ್ತು. ಪಲಾವ್ ಸಾಮಾನು ಅಂದ್ರೆ ಏನೇನಮ್ಮ? ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಎಲೆ, ಏಲಕ್ಕಿ. ಇರು ಅಂತ ಇದೀನಿ, ಅಷ್ಟು ಬೇಗ ಹಾಕ್ಬಿಟ್ಟೆ ನೀನು. ಇದನ್ನ ಫ್ರೈ ಮಾಡ್ಕೊ. ನೋಡಿ, ಈ ತರ ಫ್ರೈ ಮಾಡ್ಬೇಕು. ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಎಲೆ, ಮರಾಠಿ ಮೊಗ್ಗು, ನಕ್ಷತ್ರದ ಹೂವು, ಈ ತರ ಸ್ವಲ್ಪ ಇದು ಸೋಂಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಹಾಕ್ಬೇಕು. ಈಗ ಈರುಳ್ಳಿ ಹಾಕ್ಬೇಕು. ನೋಡಿ, ಎಲ್ಲ ನೀಟಾಗಿ ಕಟ್ ಮಾಡಿದಿರಿ ಫಸ್ಟೇ. ಕರ್ಬೇವಿನ ಸೊಪ್ಪು. ಇವಾಗ ಈರುಳ್ಳಿ ಹಾಕ್ಬೇಕು. ಫ್ರೈ ಆಗೈತಲ್ಲ, ಇವಾಗ ಈರುಳ್ಳಿ ಹಾಕ್ಬೇಕು. ನೋಡಿ, ಈರುಳ್ಳಿ ಹಾಕ್ತಾ ಇದೀನಿ. ಈರುಳ್ಳಿ ಹಾಕಿದ್ಮೇಲೆ ಒಂದು ಕಡ್ಡಿ ಕರ್ಬೇವು ಹಾಕೋಬೇಕು. ಈರುಳ್ಳಿ ಹಾಕ್ಬಿಟ್ಟು ಹಿಂಗಂತ ಇರ್ತೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ದಾರೆ. ಫ್ರೈ ಮಾಡ್ಕೊಂಡು ಕರ್ಬೇವು ಸೊಪ್ಪು ಹಾಕು. ಕರ್ಬೇವು ಸೊಪ್ಪು ಹಂಗೆ ಪಟ್ಟಂತ. ಇವಾಗ ಕರ್ಬೇವು ಹಾಕ್ಬೇಕು. ಈ ತರ ಕರ್ಬೇವು ಹಾಕಿದ್ರ ಈಗ ಟೊಮೆಟೊ ಪೇಸ್ಟ್ ಹಾಕ್ಬೇಕು. ಫ್ರೈ ಮಾಡೋದನ್ನ ಈಗ ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ರುಬ್ಬಿಟ್ಕೊಂಡಿದ್ದೀನಲ್ಲ ಪೇಸ್ಟು, ಅದನ್ನ ಹಾಕ್ಬೇಕು. ಹಾಕು. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು. ಗೋಲ್ಡ್ ಕಲರ್? ಎಲ್ಲೋ ಕಲರ್ ಬೇಡ, ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ. ಗೋಲ್ಡನ್ ಕಲರ್ ಬರ್ಬೇಕು ಈರುಳ್ಳಿ. ಎಲ್ಲೋ ಕಲರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಸ್ಪೂನಲ್ಲಿ ಟೊಮೆಟೊ ಹಾಕಮ್ಮ. ಎಲ್ಲ ಸ್ಪೂನ್ ಎಲ್ಲ ಸ್ಪೂನ್ ಅಲ್ಲೆಲ್ಲ ಇಕ್ಕಿದೆ ನೋಡು. ಮೊಟ್ಟೆ ಆಯ್ತದಲ್ಲ ಸ್ಪೂನು ಅವೆಲ್ಲ ಐತಪ್ಪ. ಇವಾಗ ಟೊಮೆಟೊ ಪೇಸ್ಟ್ ಹಾಕೋಬೇಕು. ಇದು ಹಿಂಗೆ ಅಂತಾರಲ್ಲ ನೋಡಿ, ಹಿಂಗೆ ಅಂತ ಇರ್ಬೇಕು ಗೈಸ್. ಕೈ ಬಿಡ್ದಂಗೆ ತಿರ್ಸ್ಕೊಳ್ತಾ ಇರ್ಬೇಕು ಅದನ್ನ. ಪೇಸ್ಟ್ ಹಾಕ್ಬೇಕು ಹಿಂಗೆ. ಈಗ ಟೊಮೆಟೊ ಪೇಸ್ಟ್ ನೋಡಿ ಹಾಕ್ತಾ ಇದ್ದೀನಿ. ಟೊಮೆಟೊ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದು ಇವಾಗ ಹಾಕ್ತೀನಿ. ಮಾತಾಡ್ತಾನೆ. ಹಸಿಮೆಣಸಿನ್ಕಾಯಿ ಹಾ, ಇರೋ ನೀಟಾಗಿ ಮಿಕ್ಸ್ ಮಾಡ್ಕೊಂತೀವಿ. ಹಸಿಮೆಣಸಿನ್ಕಾಯಿ ಆಮೇಲೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ತೀನಿ. ಮಸಾಲೆಗಳೆಲ್ಲ ಹಾಕಮ್ಮ. ಈ ಥರ ಮಸಾಲೆ, ಗರಂ ಮಸಾಲೆ ಅಂತೆ. ಗರಂ ಮಸಾಲೆ, ಬಿರಿಯಾನಿ ಮಸಾಲೆ ಸಾಕು ಬಿಡಮ್ಮ. ಸಾಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಮ್ಮ ಬಂದ್ ಮಾತ್ರ ಮಾಡ್ತೀವಿ, ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಗೈಸ್. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮೊಸರು ಹಾಕ್ಬೇಕು. ಮೊಸರು ನಮ್ಮಮ್ಮ ಇನ್ನೂ ಕಟ್ ಮಾಡಿಲ್ಲ. ಒಂದು ಪ್ಯಾಕೆಟ್ ಹಾಕ್ಲಮ್ಮ. ಕಟ್ ಮಾಡ್ತಾ ಇದ್ದೀನಿ.
ನೀಟಾಗಿ ಆಗೈತೆ. ಇಲ್ಲ ಹಾಂ ಮೊಸರು ಹಾಕು. ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೊಸರು ಸಾಕಲ್ಲ. ಮೊಸರು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಅದು ಹಾಕಮ್ಮ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಯಾರು? ರಾಕೇಶ್. ಈಗ ಹ್ಞೂ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಕು, ಮಿಕ್ಸ್ ಮಾಡಿ. ಇದಾದ್ಮೇಲೆ ನೀರು ಹಾಕ್ಬೇಕು. ಹೇಳು. ಆಮೇಲೆ ನೀರು ಹಾಕಿದ್ದಾದ್ಮೇಲೆ ಅನ್ನ ಹಾಕ್ತೀಯಲ್ಲ, ಹಾಕಿ. ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತೋಗಿದ್ರಿ, ಇವಾಗ ಹಾಕ್ತಾ ಇದ್ದೀರಾ. ಅದು ಡಬ್ಬ ಸೈಡ್ಗೆ ಇಟ್ಬಿಟ್ಟಿದ್ರಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ನಿಂಬೆಹಣ್ಣು ಕಟ್ ಮಾಡಿ ಹಾಕಬೇಕು. ನಿಂಬೆಹಣ್ಣು ಹಾಕ್ಕೊಬೇಕು ಗೈಸ್. ಇನ್ನೊಂದು ಹಾಕ್ತೀಯಾ? ಸಾಕು. ಗೈಸ್, ಈ ಥರ ಬಂದಮೇಲೆ ನೀರು ಹಾಕ್ಕೊಬೇಕು. ನೀವು ಎಷ್ಟು ಜನಕ್ಕೆ ಅಕ್ಕಿ ಇಕ್ಕಿರ್ತೀರೋ ಅಷ್ಟು ಮುಳುಗಷ್ಟು ಕಟ್ ಮಾಡು. ಕಟ್ ಮಾಡಿ. ನೀನು 2 ಲೋಟ 2 ಲೋಟ ಅಕ್ಕಿಗೆ ಎಷ್ಟು ನೀರು ಹಾಕಬೇಕು? 3 ಲೋಟ ನೀರು ಹಾಕಿದ್ದೀನಿ. 3 ಲೋಟ ನೀರು ಹಾಕಬೇಕು. ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಅವ್ರು ಯಾವ ಅಕ್ಕಿ ಆದ್ರೂ ತಗೋಬೇಕು. ಯಾವ ಅಕ್ಕಿ ಬೇಕು ಹಾಕ್ಬೋದು? ಬಾಸ್ಮತಿ ರೈಸ್ ನಾನು ತಗೊಂಡಿದ್ದೀನಿ. ಏನು ನೀರೇನೋ ರೆಡಿ ಮಾಡ್ತಾ ಇದೆಯಾ? ಟೊಮೆಟೊ ರುಬ್ಬಿದ್ರಲ್ಲ ಗೈಸ್, ಅದೇ ನೀರು ಹಾಕ್ತಾ ಇದ್ದಾರೆ. ನೀರು ಸಾಕಾ ನೀರು? ಅಷ್ಟೇ ನೀರು. ಈ ಥರ ಕುದಿಯೋ ಸ್ಟೇಜಲ್ಲಿ ಅಕ್ಕಿ ನೆನ್ಸಿಕ್ಕಿರೋ ಅಕ್ಕಿ ಹಾಕಬೇಕು. ಹಾಕಮ್ಮ. ಎಷ್ಟು ಜನಕ್ಕಮ್ಮ ಅಕ್ಕಿ ಇದು? ಅಕ್ಕಿ ಹಾಕಿದ್ದಾದ್ಮೇಲೆ ಮೊಟ್ಟೆ ಹಾಕಬೇಕು. ಹಾಕಿದ್ರೊಳಕ್ಕ ಹಂಗೆ ಇಕ್ಬಿಡು. ಒಂದೊಂದೇ ಇಕ್ಕಮ್ಮ, ಬಿಟ್ಬಿಡ್ತೈತಂತೆ ಎಲ್ಲ. ಅನಾಥ ಮಕ್ಕಳು ಅವರು. ಆಯ್ತು ಗೈಸ್, ಇವಾಗ ವಿಜಿಲ್ ಹಾಕಿ ಕ್ಯಾಪ್ ಹಾಕಿ ಎಷ್ಟು ವಿಜಿಲ್? 2 ವಿಜಿಲ್ ಹಾಕಿದ್ಮೇಲೆ ಕ್ಲೋಸ್. ಅಷ್ಟೇ. ಹಾಕು, ಮುಚ್ಚು. ಕುಕ್ಕರ್ ಹಾಕ್ಬೇಕಂದ್ರೆ ನಾನು ನೋಡ್ಕೊಬೇಕಾ? ವಿಜಿಲೆಲ್ಲ ಚೆಕ್ ಮಾಡಿಕೊಂಡು ಎಷ್ಟು ವಿಜಿಲ್ ಬರಬೇಕು? ಒಂದು ಸಾಕಾ? ಒಂದಕ್ಕಾಗತ್ತದ? ಅಷ್ಟೇ ಗೈಸ್. ಇವಾಗ ವಿಜಿಲ್ ಕೂಗಿದ್ಮೇಲೆ ನೋಡೋಣ. ಗಡ್ಡ ತೆಗ್ದ್ಬಿಟ್ಟು ಒಂಥರ ಕಾಣಿಸ್ತಾ ಇದೀನೋ ಕಮೆಂಟ್ ಮಾಡಿ. ಗಡ್ಡ ಇರೋಕ್ಕಿಂತ ಮುಂಚೆ ವಿಡಿಯೋಸ್ ಯಾರಾದರೂ ನೋಡಿದರೆ ಅಷ್ಟೇ. ಇವಾಗ ಕುಕ್ಕರ್ ಎಲ್ಲ ರೆಡಿ. ಕುಕ್ಕರ್ ತೆಗ್ದು ಬಿರಿಯಾನಿ ನೋಡೋದಷ್ಟೇ ಗೈಸ್. ವೆಯ್ಟ್ ಮಾಡೋಣ ಬಿರಿಯಾನಿ ಬರೋಗಂಟ. A few moments later. ನಮ್ಮಮ್ಮ ಎಷ್ಟು ವಯಸ್ಸಿದ್ದಾಗ ಫಸ್ಟ್ ಬಿರಿಯಾನಿ ತಿಂದಿದ್ದು ಕೇಳೋಣ ಬನ್ನಿ. ಎಷ್ಟು ವಯಸ್ಸಿದ್ದಾಗಮ್ಮ ಫಸ್ಟ್ ಬಿರಿಯಾನಿ ತಿಂದಿದ್ದು ನೀನು? 10 ವರ್ಷ ಇದ್ದಾಗ. ಹಾಂ, 10 ವರ್ಷ. 10 ವರ್ಷ ಇದ್ದಾಗ ಫಸ್ಟ್ ಬಿರಿಯಾನಿ ತಿಂದಿದ್ದು. ನೀನು ಎಷ್ಟು ವರ್ಷ ಇದ್ದಾಗ ಗಡೆ ತಿಂದಿದ್ದು? 20 ವರ್ಷ. ಇವಾಗ ಹಳ್ಳಿ ಹಳ್ಳಿ ಕಡೆ ಕಡೆ ಎಲ್ಲ ಏನಿಲ್ಲ, ಅಷ್ಟೇ. ಬೆಂಗಳೂರಾಗಿತ್ತು. ಬೆಂಗಳೂರಿಗೆ ಯಾರು ಹೋಗಕ್ಕಾಯ್ತಾ? ಬಸ್ಸಾಗ ಹೋಗ್ಬೇಕಾಗಿತ್ತು. 10 ರೂಪಾಯಿ ಅಂದ್ರೆ ಕಷ್ಟ ಟಿಕೆಟ್. ಅವಾಗ ಹೋಗಕ್ಕಾದ 4 ರೂಪಾಯಿ 5 ರೂಪಾಯಿ ಇತ್ತು ಟಿಕೆಟ್. ಆದ್ರೂ ಹೋಗಕ್ಕಾಗ್ತಾ ಇರ್ಲಿಲ್ಲ. ಮನೇಲಿ ಮಾಡಕ್ ಆಗ್ತಿರ್ಲಿಲ್ಲ. ಮನೆಗೂ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಎಲ್ಲ ಮನೆಯಲ್ಲೂ ಮಾಡ್ತಾರೆ, ಎಲ್ಲ ಹಳ್ಳಿಗಳಿಗೂ ಮಾಡ್ತಾರೆ. ನಾನು ಚಿಕ್ಕ ವಯಸ್ಸಾಗಿ ತಿಂದಿದ್ದೀನಿ ಗೈಸ್. ಮನೆಗೆ ಮಾಡಿಸ್ಕೊಂಡು ತಿಂದಿದ್ದೀನಿ. ವಿಜಿಲ್ ಕುಕ್ ಆಯ್ತಲ್ಲ. ನೀವು ಎಷ್ಟು ವಯಸ್ಸಿದ್ದಾಗ ಫಸ್ಟ್ ಬಿರಿಯಾನಿ ತಿಂದ್ರಿ ಅಂತ ಕಮೆಂಟ್ ಮಾಡಿ ಗೈಸ್.
ಇವಾಗ ರಿವೀಲ್ ಮಾಡೋಕ್ಕೆ ಟೈಮ್ ಆಯಿತು. ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ ಬಿರಿಯಾನಿ. ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀರಿ. ತಿನ್ನೋವಾಗ ಸಿಗ್ತೀನಿ ಗೈಸ್. ಅದು ಮಸಾಲೆ ಹಿಡ್ದಿರೋ ಮೊಟ್ಟೆ, ಹೊಡೆದಾಗಿರೋ ಮೊಟ್ಟೆ. ಗೈಸ್ ಇವಾಗ ಟೇಸ್ಟ್ ಮಾಡೋಣ. ಸೂಪರ್ ಆಗೈತೆ ಗೈಸ್, ಸೂಪರ್ ಅಮ್ಮ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಫಾಲೋ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ, ಶೇರ್ ಮಾಡಿಬಿಡಿ ಗೈಸ್. ಬಾಯ್ ಬಾಯ್.